ಒಂದ್ ಕಡೆ ಸರ್ಕಾರದಿಂದಲೇ ನವಗ್ರಾಮ ಯೋಜನೆ ಅಡಿ ಮನೆಗಳ ನಿರ್ಮಾಣ ಆಗಿದೆ. ಈಗ ಅದೇ ಜಾಗದಲ್ಲಿ ವಸತಿ ಶಾಲೆ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದ್ದು, ಸರ್ಕಾರದ ಈ ನಡೆಗೆ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ರಟ್ಟಿಗೇರಿ ಗ್ರಾಮ. ಇಲ್ಲಿನ ನವಗ್ರಾಮದ ನಿವಾಸಿಗಳು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಕಾರಣ, ನಿರಾಶ್ರಿತರು ವಾಸಿಸುತ್ತಿರೋ ಜಾಗದಲ್ಲೇ ವಸತಿ ಶಾಲೆ ನಿರ್ಮಾಣ ಆಗ್ತಿರೋದು. ರಟ್ಟಿಗೇರಿ ಗ್ರಾಮದಲ್ಲಿ ಸರ್ಕಾರವೇ ಬಡವರಿಗೆ ನವಗ್ರಾಮ ಯೋಜನೆಯಡಿ ಮನೆಗಳನ್ನ ನಿರ್ಮಿಸಿಕೊಟ್ಟಿದೆ. ಆದ್ರೀಗ ರಟ್ಟಿಗೇರಿಯಲ್ಲಿ ಕಿಂದಿನ ವಸತಿ ಶಾಲೆಗಾಗಿ ಸರ್ಕಾರ ಜಾಗ ಗುರುತು ಮಾಡಿದ್ದು, ಇದಕ್ಕೆ ನಿವಾಸಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಸುಮಾರು 3 ಎಕರೆ 5 ಗುಂಟೆ ಜಾಗವನ್ನ ವಸತಿ ಶಾಲೆ ನಿರ್ಮಾಣಕ್ಕಾಗಿ ಸರ್ಕಾರ ಗುರುತಿಸಿದೆ. ಇದೇ ಜಾಗದ ಒಂದು ಮೂಲೆಯಲ್ಲಿ 10 ಗುಂಟೆ ಪ್ರದೇಶದಲ್ಲಿ 2001ರಲ್ಲಿ ನವಗ್ರಾಮ ಯೋಜನೆಯಡಿ ಸರ್ಕಾರವೇ ಮನೆಗಳನ್ನ ನಿರ್ಮಿಸಿಕೊಟ್ಟಿತ್ತು. ಆ ಮನೆಗಳನ್ನು ಖಾಲಿ ಮಾಡಿಸಲು ಸರ್ಕಾರ ಮುಂದಾಗಿದೆ ಅಂತ ನಿವಾಸಿಗಳು ಆರೋಪಿಸಿದ್ದು, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಾಮಾನ್ಯ ಒಂದು 25-30 ವರ್ಷದಿಂದ ಇಲ್ಲಿದ್ದೀವಿ ರೀ. 2002-3ರಾಗ ಇಲ್ಲಿದ್ದೀವಿ. 2002-3ರಾಗ ಇಲ್ಲೇ ಇದು ಮಾಡ್ಕೊಂಡು ಇಲ್ಲಿದ್ದೀವಿ. ಇದನ್ನ 2002-3ರಾಗ ನವಗ್ರಾಮ ಅಂತಂದು ಶಿವಳ್ಳಿ ಸಾಹೇಬರು ಮಾಡಿಕೊಟ್ಟ ಮೇಲೆ ಇಲ್ಲೇ ವಾಸವಾಗಿದ್ವಿ. ಹೊಳ್ಳಿ ಒಂದಿಷ್ಟು ಜನ ಅಲ್ಲಿಕ್ಕೆ ಇದು ಮನೆ ಬಿದ್ದ ಮೇಲೆ ಸ್ಥಳಾಂತರ ಆಗ್ಯಾರ. ಇಲ್ಲೇ ಮತ್ತೆ ಕಟ್ಟಿಸ್ಬೇಕಂತಂದ್ರೆ ಸ್ಥಳಾಂತರ ಅಂತಲ್ಲ, ತಗಡು ಹಾಕೊಂಡಿದ್ರು. ಈಗ ಮತ್ತೆ ಕಟ್ಟಿಸ್ಬೇಕಂತ ಕಲ್ಲು ಬಣ್ಣನೇ ಹೇರ್ಸೈತಿಲ್ಲ. ಇವರು ಒಂದು 2 ತಿಂಗಳಾತ್ರಲ್ಲ ಬಂದಿಲ್ಲ, ಕಡಾತಾರಲ್ಲ ಕಾಂಟ್ರಾಕ್ಟರ್. ಇಲ್ಲೇ ಇಂದ್ರಾವತಿ ಸಾಲಿ ಬಂದೈತ್ರಿ. ಫಸ್ಟಿಗೆ ಸಂಶಿಗೆನ ಬೈತಂತ್ರಿ, ಅಲ್ಲೆಲ್ಲ ಜಾಗ ಇಲ್ಲದಕ್ಕೆ ಇಲ್ಲಿ ನಮ್ಮೂರಿಗೆ ಬಂದಾರ್ರಿ. ಅಂದು ಶಾಸಕರಾಗಿದ್ದ ದಿವಂಗತ CS ಶಿವಳ್ಳಿ ಅವರ ಪ್ರಯತ್ನದಿಂದ ಬಡ ಕುಟುಂಬಗಳಿಗೆ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ನಿರ್ಮಿಸಿ ಹಸ್ತಾಂತರಿಸಲಾಗಿತ್ತು. ಮನೆಗಳು ಕೆಲವು ವರ್ಷಗಳ ಬಳಿಕ ಮಳೆಗಿಂತ ಶಿಥಿಲಗೊಂಡ ಕಾರಣ ಅದೇ ಸ್ಥಳದಲ್ಲಿ ತಾತ್ಕಾಲಿಕ ಶೆಡ್ಗಳನ್ನ ನಿರ್ಮಿಸಿಕೊಂಡು ಕುಟುಂಬಗಳು ವಾಸಿಸುತ್ತಿವೆ. 2001ರಿಂದಲೂ ಗ್ರಾಮ ಪಂಚಾಯಿತಿಗೆ ತೆರಿಗೆ ಪಾವತಿಸುತ್ತಾ ಬಂದಿದ್ದೇವೆ. ವಿದ್ಯುತ್ ಹಾಗೂ ರಸ್ತೆ ಸೇರಿದಂತೆ ಮೂಲ ಸೌಕರ್ಯಗಳನ್ನು ಪಂಚಾಯಿತಿಯೇ ನಮಗೆ ಕಲ್ಪಿಸಿಕೊಟ್ಟಿದೆ. ಇಂತಹ ಪರಿಸ್ಥಿತಿಯಲ್ಲಿ ಈಗ ನಮ್ಮನ್ನ ಅತಿಕ್ರಮಣಕಾರರು ಅಂತ ಕರೀತಿರೋದು ಅನ್ಯಾಯ ಎಂದು ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2003-2ರಾಗ ನಮ್ಗೆ ಪಲಾಟ್ ಕೊಟ್ಟಾರ್ರಿ. ಮನೆ ಹಾಕಿಸಿ ಚಾವಿ ನಮ್ಮ ಕೈಯಾಗ ಕೊಟ್ಟು ಹೋಗಿದ್ರಿ. ಅವ್ರು ಉಳ್ಕೋರಿ ನಿಮ್ದು ಇದ ಅಂತೇಳಿ ಅಂದು ಹೋಗಿದ್ರಿ. ಆ ಪ್ರಕಾರ ನಾವು ಬಂದು ಕಿರಿ ತಕೊಂಡು ನಾವು ಉಳ್ಕೊಂಡಿದ್ರಿ. ಇದ್ರಾಗ ಅವು ಎಲ್ಲವೂ ಬಿದ್ದು ಹೊಂಟವ್ರಿ. ಬಿದ್ದು ಹೋಗಿಂದ ನಾವು ಅಲ್ಲೇ ನಮ್ಮ ಮಕ್ಳು ದುಡ್ಕೊಂಡು ಗೊಂಡಿ ಕೆಲಸ ಮಾಡಿ ನಾವು ಮತ್ತೆ RCS ಮನೆ ಹಾಕಿಸ್ಕೊಂಡೇವ್ರಿ. ನಮ್ಮ ಮತ್ತೆ RCS ಮನೆ ಹಾಕಿಸ್ಕೊಂಡಿಂದನೇ ನಮಗೆ ಭಾಳ ಈಗ ಬಂದು ಈಗ ಸಾಲಿಗೈತಿ ಅಂತೇಳಿ ನಮ್ಮ ಟಾಚಾರ ಮಾಡಕಂತಾರ್ರಿ. ನಮಗೆ ಸಾಲಿನೇ ಇರಲಿ ರೀ. ಸಾಲಿಗೆ ನಾವು ಏನು ಇದು ಮಾಡೋಕ್ಕಲ್ಲ. ನಮ್ಮ 18 ಮಂದಿ ಏನು ಮನೆ ಅದಾವಲ್ಲ, ನಮ್ಗೆ 18 ಮಂದಿಗೆ ನಮ್ಮ ಮನೆ ಬಿಡ್ಬೇಕು. ಅತ್ತ ಸಾಲಿ ಮಾಡ್ಕೋಬೇಕ್ರಿ ಅವ್ರು. ಅತ್ತ ಮುಂದೆ ಜಾಗ ಐತಲ್ರಿ, ಇದ್ರ ಮನೆ ಹಿಂದೆ ಜಾಗ ಐತಲ್ರಿ, ಯಾಕೆ ತಗೋಬೇಡ್ರಿ? ಇನ್ನೂ ಜಾಗ ಇರ್ಲಿಕ್ರ ಈ ಮನೆ ಕೀಳಿಸ್ರಿ. ಮಾಡಿಟ್ಟಿದ್ದೈತಲ್ರಿ, ನಾವು ಮಾಡಿಟ್ಟಿದ್ದೈತಲ್ಲ. ಈಗ ಒಬ್ರು ಹೋಗ್ಯಾರ ಅಂದ್ರೆ, ಮನ್ಯಾಗ ಒಬ್ರು ಸತ್ತಾರ ಅಂದ್ರೆ ಆ ಮನೆಯೇ ಬಿಡ್ಬೇಕಲ್ರಿ ಅವರು. ನಾನು ಜರ ಹೋಗ್ರಿ ಬಿಡಂಗಿಲ್ರಿ. ಹಾಂ, ಇದ್ರ ಮಾತ್ರ ಖಂಡಿಸಲ್ಲ ಮಾತಾಡಕೊಂತನ್ರಿ ಮತ್ತ. ಆದರೆ ಇವರ ವಾದವನ್ನ ಕುಂದಗೋಳ ತಹಶೀಲ್ದಾರ್ ರಾಜು ಮಾವರೇಕರ್ ಒಪ್ಪುತ್ತಿಲ್ಲ. 2018ರಲ್ಲೇ 3 ಎಕರೆ 5 ಗುಂಟೆ ಜಾಗವನ್ನು ಇಂದಿರಾ ಗಾಂಧಿ ವಸತಿ ಶಾಲೆಗಾಗಿ ಮೀಸಲಿಟ್ಟಿದ್ದೇವೆ. ಇದು ಕಂದಾಯ ಇಲಾಖೆಗೆ ಸೇರಿದ ಸರ್ಕಾರಿ ಜಮೀನು. ಗ್ರಾಮ ಪಂಚಾಯಿತಿಗೆ ಯಾವುದೇ ಅಧಿಕಾರವಿಲ್ಲ. ಇಲ್ಲಿ ವಾಸಿಸುವವರ ಬಳಿ ಅಧಿಕೃತ ದಾಖಲೆಗಳಿದ್ದರೆ ಪರಿಶೀಲನೆ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ. ಅದೇನೇ ಇರಲಿ, ಈಗಾಗಲೇ ಮನೆ ನಿರ್ಮಾಣಗೊಂಡಿರೋ ಸ್ಥಳದಲ್ಲೇ ವಸತಿ ಶಾಲೆ ನಿರ್ಮಿಸಲು ಮುಂದಾಗಿರೋದು ಗೊಂದಲಕ್ಕೆ ಕಾರಣವಾಗಿದೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.